ಗಬ್ಬೂರು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಹೆಬ್ಬಾಗಿಲು ದಿನಕ್ಕೆ ಸಾವಿರಾರು ವಾಹನಗಳು ಲಕ್ಷಾಂತರ ಜನರು ಓಡಾಡುವ ಆಯಕಟ್ಟಿನ ಸ್ಥಳ. ಆದರೆ ಈ ಸ್ಥಳದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿರುವಂತಹ ಬೀದಿ ದೀಪಗಳು ಬಂದ್ ಆಗಿ ವರ್ಷಗಳೇ ಉರುಳಿವೆ. ಹುಬ್ಬಳ್ಳಿಯ ಗಬ್ಬೂರಿನಿಂದ ಬಿಡನಾಳದವರೆಗೂ ಹಾಕಲಾಗಿರುವ ಬೀದಿ ದೀಪಗಳು ಸುಮಾರು ವರ್ಷಗಳಿಂದ ಬಂದ್ ಆಗಿದ್ದು, ರಾತ್ರಿಯ ವೇಳೆ ಪಾದಚಾರಿಗಳು ಹಾಗೂ ವಾಹನ ಸವಾರರು ಪರದಾಡುವಂತಾಗಿದೆ. ಹೌದು, ಹುಬ್ಬಳ್ಳಿಗೆ ಬರಬೇಕು ಅಂದ್ರೆ ಬಹುತೇಕ ಜನರು ಗಬ್ಬೂರಿನ ಮೂಲಕವೇ ಹುಬ್ಬಳ್ಳಿಗೆ ಆಗಮಿಸುತ್ತಾರೆ. ಅಲ್ಲದೆ ನಿರ್ಗಮನ ಕೂಡ ಇಲ್ಲಿಯೇ. ಆದರೆ ಇಂತಹ ಪ್ರತಿಷ್ಠಿತ ಸ್ಥಳದಲ್ಲಿ ಸುಮಾರು 100 ಸ್ಟ್ರೀಟ್ ಲೈಟ್ ಹಾಕಲಾಗಿದೆ. ಆದರೆ ಇದುವರೆಗೂ ಸರಿಯಾಗಿ ಬೆಳಕು ನೀಡಿರುವಂತಹ ಉದಾಹರಣೆಗಳೇ ಇಲ್ಲ. ಈ ಬಗ್ಗೆ ಸಾರ್ವಜನಿಕರು ಪಾಲಿಕೆಗೆ ಅದೆಷ್ಟೋ ಬಾರಿ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ. ಈ ಬಗ್ಗೆ ಜನರೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ತಂಬಿಡ್ತೇವ್ರಿ ನಿಮ್ದಂತ ಲೇಟ್ ಆತಂಗ ಮತ್ತೆ ಮಾತಂಗ್ಯಾರ ಜನಕ್ಕೆ ಇದಾಕತಿ ಶಂಕರ್ ಈಗ ನೀವು ರಾತ್ರಿ ಗಾಡಿ ಹೊಡಿಬೇಕಾದ್ರೆ ಏನು ಸಮಸ್ಯೆ ಆಗ್ತಿತ್ತು? ಲೈಟಿಂದ ಇರಂಗಿಲ್ಲ, ನಮ್ಮ ಗಾಡಿ ಲೈಟ್ ಫೋಕಸ್ ಆಗಂಗಿಲ್ಲ. ಹೋಗೋರು ಇದ್ರೂ ಗೊತ್ತಾಗಂಗಿಲ್ಲ. ಗಪ್ ನಾಡ್ ಯಾವ ಒಂದು ನ್ಯಾಯ ಅಂತ ಬರ್ತೈತಿ, ಒಂದು ಮನುಷ್ಯ ಅಡ್ಡ ಅಂತ ಬರ್ತಾನ. ಗಪ್ನ ಗೊತ್ತಾಗಬೇಕ್ರಿ, ಲೇಟ್ ಆಗ್ಬೇಕ್ರಿ. ಸ್ಟ್ರೀಟ್ ಲೈಟ್ಸ್ ಸಮಸ್ಯೆ ಆಗಿ ಕನಿಷ್ಠ ಒಂದು 9-10 ತಿಂಗಳ ಮೇಲೆ ಆಗೈತ್ರಿ. ಇದು ಹಾಕಿದ ಬಳಕ ಹೊಸದು ಹಾಕಿದ ಬಳಕ ಕನಿಷ್ಠ ಒಂದು 3 ತಿಂಗಳು ಅಷ್ಟ ಹತ್ತೇವ್ರಿ. ಆಮೇಲೆ ರಿಪೇರಿ ಬಂದು ನಾವ್ ಯಾರಿಗೆ ಹೇಳಿದ್ರು ಯಾರು ಜವಾಬ್ದಾರಿ ತಗೋಲ್ರಿ. ಹತ್ತೋಲ್ವ. ಆಮೇಲೆ ರಾತ್ರಿ ಪಬ್ಲಿಕ್ ಹೆಚ್ಚಿಗೆ ಆಗೈತ್ರಿ. ಈಗ ಆಮೇಲೆ ಇದು ಕೇಳಿ ಒಂದು ಚಾಲು ಆದ ಬಳಕ್ರಿ ಇನ್ನೂ ಪಬ್ಲಿಕ್ ಜಾಸ್ತಿ ಆಗೈತಿ. ಪೂರಾ ಲೈಟ್ ಇಲ್ಲ ಅಂದ ಬಳಕ ಈ ನಮ್ಮ ಸಣ್ಣ ಟಮ್ ಗಾಡಿ ಅಡ್ಡಾಡೋದು, ಆಮೇಲೆ ರಾತ್ರಿ ಅಲ್ಲಿಂದ ಆ ಕಡೆಯಿಂದ ಕೆಲಸದಿಂದ ಹಳ್ಳಿಗೆ ಹೋಗೋರು, ಇವ್ರಿಗೆಲ್ಲ ಭಯಂಕರ ತೊಂದರೆ ಆಗೈತ್ರಿ. ಸ್ಟ್ರೀಟ್ ಲೈಟ್ ಇತ್ತು ಭಾಳ ಸಮಸ್ಯೆ ಐತ್ರಿ. ಸ್ಟ್ರೀಟ್ ಲೈಟ್ ಯಾವಾಗಿಂದ ಹಾಕ್ಯಾರ ಅವಾಗಿಂದ ಸ್ಟ್ರೀಟ್ ಲೈಟ್ ಚೆಲವಾಗಿಲ್ರಿ. ದಿನ ಈ ಸಾವಿರಾರು ಜನ ಲಕ್ಷಾಂತರ ಜನ ಓಡಾಡ್ತಾರೆ. ಹುಬ್ಳಿ ಹೆಬ್ಬಾಗಿಲು, ಆಮೇಲೆ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇದೇ ಮಾರ್ಗ. ಇಲ್ಲಿ ಹೋಗ್ಬೇಕಾದ್ರೆ ಒಬ್ಬರಿಗೂ ಒಂದು ಲೈಟ್ ಚೆಲವಿಲ್ಲ. ಎಲ್ಲ ಸಣ್ಣ ಮಕ್ಕಳು ಒಡ್ಡಾಡ್ತಾರ. ರಾತ್ರಿ ಭಯಂಕರ ತ್ರಾಸ ಆಗ್ಬಿಡತ್ರಿ. ಯಾರು ಇಲ್ಲಿ ಯಾವ ಅಧಿಕಾರಿಗಳು ಬಂದು ಸಾಯಂಕಾಲ 7 ಗಂಟೆಗೆ ಒಂದು ಅಧಿಕಾರಿಗಳು ಬಂದಿಲ್ರಿ. ಬಂದು ನೋಡ್ಕೊಂಡು ಹೋಗಿಲ್ಲ. ಇನ್ನು ಮಟ್ಟ ಲೈಟ್ ಸ್ಟಾರ್ಟೂ ಆಗಲ್ರಿ. ಒಟ್ನಲ್ಲಿ ಪಾಲಿಕೆಯ ನಿರ್ಲಕ್ಷ್ಯದಿಂದ ಇಲ್ಲಿನ ಜನರು ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ. ಈಗಾಗಲೇ ಪ್ರತಿಷ್ಠಿತ ಕೆಎಲ್ಇ ಆಸ್ಪತ್ರೆ ಕೂಡ ಆರಂಭವಾಗಿದ್ದು, ಆಂಬ್ಯುಲೆನ್ಸ್ಗಳು ಕೂಡ ಬೀದಿ ದೀಪಗಳ ಸಮಸ್ಯೆಯಿಂದ ಸಂಕಷ್ಟ ಅನುಭವಿಸ್ತಾ ಇದೆ. ಕೂಡಲೇ ದುರಸ್ತಿ ಕಾರ್ಯ ಮಾಡುವ ಮೂಲಕ ಜನರ ಹಿತ ಕಾಪಾಡಬೇಕಾಗಿದೆ. ಮಲ್ಲೇಶ್ ಸೂರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.